ಶಿಲುಬೆಯಲ್ಲಿ ಪ್ರಾರ್ಥನೆ. ಭಾಗ 6 ಪಶ್ಚಾತ್ತಾಪದ ಶಿಲುಬೆ ಹಾದಿ. ಪ್ರೀತಿ ಸ್ವರೂಪರು ನಮ್ಮ ಆತ್ಮದ ಚೈತನ್ಯವಾದ ಯೇಸುವೆ, ಇಂದು ನಿಮ್ಮ ಶಿಲುಬೆಯಲ್ಲಿ ಮೊಣಕಾಲೂರಿ ನಿಮ್ಮ ಶಿಲುಬೆಯಾತನೆ ಧ್ಯಾನಿಸುತ್ತೇವೆ. ನಮ್ಮ ಪಾಪಗಳ ಪ್ರಯುಕ್ತ ನೀವು ಅನುಭವಿಸಿದ ನೋವನ್ನು ಹಂಚಿಕೊಂಡು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ನಿಮ್ಮ ಕ್ಷಮೆ ಮತ್ತು ಕರುಣೆಯನ್ನು ತೋರಲು ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಈ ಶಿಲುಬೆ ಹಾದಿಯಲ್ಲಿ ನೀವು ಸಾಗಿದ ಮಾರ್ಗದಲ್ಲಿ ನಾವು ಸಾಗುವಾಗ ನಮ್ಮಲ್ಲಿ ಭಕ್ತಿ ಉಕ್ಕಿ ಹರಿದು ಪರರ ನೋವಿನ ಬಗ್ಗೆ ಅನುಕಂಪ ಉಂಟಾಗಲಿ. ನಮ್ಮ ಪಾಪಗಳ ಭೀಕರ ಪರಿಣಾಮ ನಮಗೆ ಕಾಣಿಸಿ ನಾವು ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ತ್ಯಜಿಸಿ ಬಾಳಲು ಪ್ರಯತ್ನ ಪಡುವಂತೆ ಅನುಗ್ರಹಿಸಲಿ ಸ್ವಾಮಿ. ಮಗನನ್ನೇ ತ್ಯಾಗ ಮಾಡಿ ಜಗತ್ತಿನ ಮುಕ್ತಿಗಾಗಿ ಅವರನ್ನು ಸಮರ್ಪಿಸಿದ ಮಧುರ ಕನ್ಯಮಾತೆಯೇ, ಪ್ರತಿಯೊಬ್ಬರ ಜೀವನದಲ್ಲಿ ಬರುವ ಶಿಲ್ಪಿಯನ್ನು ಹೊತ್ತು ನಡೆಯುವವರಿಗೆ ಮಾರ್ಗದರ್ಶಿಯೇ, ನಾವು ಮಾಡಲಿರುವ ಈ ಭಕ್ತಿಪೂರ್ವಕ ಧ್ಯಾನದಲ್ಲಿ ನಮ್ಮ ಕಷ್ಟಗಳನ್ನು ನೆನಪಿಸುವ ಈ ಹಾದಿಯಲ್ಲಿ ನಮ್ಮೊಂದಿಗಿದ್ದು ನಾವು ಪರರ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಳ್ಳುವಂತೆ, ಪರರಿಗೆ ಸಹಾಯ ತೋರುವಂತೆ ನಮ್ಮನ್ನು ನಡೆಸಿರುತ್ತಾರೆ. ದೇವ
ಅವರಿಂದ ನಿಂದೆ, ಅಪಹಾಸ್ಯ, ದೂಷಣೆಗಳನ್ನು ಅನುಭವಿಸುತ್ತಾರೆ. ಇಷ್ಟೆಲ್ಲ ಆದರೂ ಪಿಲಾತನು ಅನ್ಯಾಯವಾದ, ಅವಮಾನಕರವಾದ ಮರಣದಂಡನೆಯನ್ನು ಪ್ರಭುವಿಗೆ ನೀಡುತ್ತಾನೆ. ತಮ್ಮ ತಂದೆಯ ಚಿತ್ತದಂತೆ ಇದೆಲ್ಲವೂ ನಡೆಯಲೇಬೇಕಿತ್ತು. ಮಾನವರಾದ ಯೇಸು ಈ ಅನ್ಯಾಯಗಳನ್ನು ಒಪ್ಪಿಕೊಳ್ಳುತ್ತಾರೆ. ನಮ್ಮ ಮೇಲಿನ ಪ್ರೀತಿ ಅವರನ್ನು ಈ ಸಾವಿಗೆ ಗುರಿ ಮಾಡಿತ್ತು. ನಮ್ಮ ಪಾಪಗಳೇ ಇದಕ್ಕೆಲ್ಲ ಕಾರಣವೆಂದರಿತು ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವರ ಪಾದದಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ. ಯಾವ ತಪ್ಪು ಮಾಡದಿದ್ದರೂ ಕುರಿಮರಿಯಂತೆ ಬಲಿಯಾದ ಯೇಸುವೆ, ನಿಮ್ಮನ್ನು ಮರಣಕ್ಕೆ ಗುರಿಪಡಿಸಿದ್ದು ಪಿಲಾತನು ಮಾತ್ರವಲ್ಲ, ಹೀನ ಪಾಪ ಮಾಡಿ ದೇವರಿಂದ ದೂರವಾದ ನಾವೆಲ್ಲರೂ ಸಹ. ಯಹೂದ್ಯರು ಮಾತ್ರವಲ್ಲ, ಅವರೊಂದಿಗೆ ನಮ್ಮ ಪಾಪಗಳು ಸಹ ನಿಮ್ಮ ಮೇಲೆ ಆರ್ಭಟಿಸುತ್ತಾ ಅವರನ್ನು ಶಿಲುಬೆಗೇರಿಸು ಶಿಲುಬೆಗೇರಿಸು ಎಂದು ಕೂಗಿದವು. ನಾವು ಮಾಡಿದ ಪ್ರತಿಯೊಂದು ಪಾಪದ ಪರಿಣಾಮವಾಗಿ ನೀವು ಶಿಲುಬೆಯ ದಂಡನೆಗೆ ಗುರಿಯಾಗಿರಿ. ಪ್ರಭುವೇ, ನಮ್ಮ ಈ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಶ್ಚಾತ್ತಾಪವನ್ನು, ಕಣ್ಣೀರನ್ನು ಸ್ವೀಕರಿಸಿರಿ. ನಿಮ್ಮ ಕರುಣೆಗೆ ನಾವು ಅಪಾತ್ರರಾದರೂ ನಿಮ್ಮ ಪ್ರೀತಿಯಿಂದ ಪಾಪ ವಿಮೋಚನೆಯನ್ನು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದಿರಿ, ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಪ್ರಿಯವರ ಪ್ರಸಾದ ಪೂರ್ಣಿ. ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಶಿಲುಬೆಯನ್ನು ಹೊತ್ತ ಯೇಸು ಕಪಾಲ ಬೆಟ್ಟದ ಕಡೆಗೆ ನಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ.
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಶಿಕ್ಷಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರು ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸದಾಮಯ ದೇವಮಾತೆ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಹಾದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಬೇಗ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರನೆಯ ಸ್ಥಳ, ಶಿಲುಬೆಯ ಭಾರ ತಾಳಲಾರದ ಯೇಸು ಒಬ್ಬರಿಸಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವಿನನ್ನು ಆರಾಧಿಸಿ ನಮಸ್ಕರಿಸಿ, ನಿಮಗೆ ಕೃತಜ್ಞತಾಸ್ತೋತ್ರವನ್ನು ಮಾಡುತ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮನ್ನು ಕಷ್ಟದಿಂದ ಪಾಪದಿಂದ ರಕ್ಷಿಸಿ ಶಾಶ್ವತ ಜೀವನ ಕೊಡಲು ಬಂದ ಸ್ವಾಮಿ ಯೇಸು ನಮಗಾಗಿ ಒತ್ತ ಶಿಲುಬೆಯ ಭಾರ ತಾಳಲಾರದೆ ಆದಿಯಲ್ಲಿ ನೆಲದ ಧೂಳಿನಲ್ಲಿ ಬೀಳುತ್ತಾರೆ. ಗೆತ್ಸೆಮನೆ ತೋಟದಲ್ಲಿ ಪಟ್ಟ ಮಾನಸಿಕ ನೋವು, ಚಾಟಿಗಳಿಂದ ಹೊಡೆದಾಗ, ಶಿರಸಿನ ಮೇಲೆ ಮುಳ್ಳಿನ ಕಿರೀಟವಿಟ್ಟು ಜಡಿದಾಗ ಹರಿದ ರಕ್ತ, ಈ ಎಲ್ಲ ದೈಹಿಕ ಚಿತ್ರಹಿಂಸೆ ಅವರನ್ನು ನಿಶ್ಶಕ್ತರನ್ನಾಗಿ ಮಾಡಿತು. ಆ ಕ್ರೂರ ಸೈನಿಕರು ಇವರ ನಿಶಕ್ತಿಯನ್ನು, ನೋವನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಅವರು ನೆಲಕ್ಕೆ ಮುಗ್ಗರಿಸಿದಾಗ ಕೈ ನೀಡಿ ಅವರನ್ನು ಮೇಲೆತ್ತುವ ಬದಲು ಕ್ರೂರವಾಗಿ ಚಾಟಿಯಿಂದ ಹೊಡೆದು ಮೇಲೆಬ್ಬಿಸುತ್ತಾರೆ. ಸ್ವಾಮಿ ಯೇಸು ಆ ನೋವಿನಲ್ಲೂ ಎದ್ದು ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗುತ್ತಾರೆ. ಪ್ರಾರ್ಥನೆ. ಸುಗುಣ ಸಂಪನ್ನರಾದ ಯೇಸುವೆ, ನಿಮ್ಮ ನೋವನ್ನು, ನಿಮಗೆ ಕ್ರೂರ ಸಿಪಾಯಿಗಳು ನೀಡುತ್ತಿರುವ ಕಷ್ಟವನ್ನು ನೋಡಿದಾಗ ಎಲ್ಲ ಕಡೆಗಳಿಂದ ನಮಗೂ ಬರುವ ಆಪತ್ತುಗಳನ್ನು ನೆನೆಸಿಕೊಳ್ಳುತ್ತೇವೆ. ನಿಮಗಿದ್ದ ಆ ಸಹನ ಶಕ್ತಿ ನಮಗಿಲ್ಲ. ಆದ್ದರಿಂದ ಬರುವ ಎಲ್ಲ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ನಾವು ಪಾಪದ ಹಾದಿಯಲ್ಲಿ ಪದೇ ಪದೇ ಬಿದ್ದರೂ ಮತ್ತೆ ಎದ್ದು ಸರಿಯಾಗಿ ನಡೆಯಬೇಕೆಂಬುದನ್ನು ಅರಿಯುವಂತೆ ಮಾಡಿರಿ. ಬಲಹೀನರಾದ ನಮಗೆ ಶಕ್ತಿ ತುಂಬಿ ಜೀವವೃಕ್ಷವಾಗಿರಿ. ನಮ್ಮ ಕಷ್ಟ ತೊಂದರೆಗಳ ಶಿಲುಬೆಯನ್ನು ನಾವು ಹೊರುವಾಗ ಸಿಕ್ಕುವ ಫಲವನ್ನು, ಕೊನೆಯ ನಿತ್ಯಾನಂದವನ್ನು ಅರಿತು ಎಲ್ಲವನ್ನು ಒಪ್ಪಿಕೊಳ್ಳುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯಾದ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸತ್ಯಮಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ
ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ. ಆದಿಯಿಂದಾಗಿ ಈಗಲೂ ಯಾವಾಗಲೂ ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಲ್ಕನೆಯ ಸ್ಥಳ. ಶಿಲುಬೆಯ ಹಾದಿಯಲ್ಲಿ ಯೇಸು ತಮ್ಮ ಪ್ರೀತಿಯ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನೋವಿನಿಂದ ಬಳಲಿ ನಿಶ್ಶಕ್ತರಾಗಿದ್ದ ಸ್ವಾಮಿ ಯೇಸು ಕಷ್ಟದ ದಾರಿಯಲ್ಲಿ ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದಾಗ ಆದ ನೋವನ್ನು ಧ್ಯಾನಿಸೋಣ. ಇಂತಹ ಸಮಯದಲ್ಲಿ ಆ ತಾಯಿಗೆ ತನ್ನ ಮಗನನ್ನು ಉಳಿಸುವ ಕಾಪಾಡುವ ಆಸೆ ಇತ್ತು. ಆದರೆ ಆ ತಾಯಿ ದುಃಖ ಸಾಗರದಲ್ಲಿ ಮುಳುಗಿದ್ದರು. ನಮ್ಮ ಆತ್ಮರಕ್ಷಣೆಗಾಗಿ ತನ್ನ ಮಗನ ಸಾವಿಗೆ ಸಮ್ಮತಿ ನೀಡಿದ್ದಳು. ತಾನು ತನ್ನ ಮಗನೊಡನೆ ಆ ಮರಣ ಯಾತನೆಯಲ್ಲಿ ಭಾಗಿಯಾಗಲು ಇಚ್ಛಿಸಿದಳು. ಆದ್ದರಿಂದಲೇ ಕಡೆಯ ತನಕ ಆ ಮಾತೆ ತನ್ನ ಮಗನನ್ನು ಹಿಂಬಾಲಿಸುತ್ತಾಳೆ. ಪ್ರಾರ್ಥನೆ. ವ್ಯಾಕುಲ ಭರಿತಳಾದ ತಾಯಿ, ನಿಮ್ಮ ನೋವು ಎಷ್ಟೆಂದು ನಾವು ಬಲ್ಲೆವು. ನಿಮ್ಮ ಆ ನೋವಿನಲ್ಲೂ ನಿಮ್ಮ ಮಗನ ನೋವಿನಲ್ಲಿ ಭಾಗಿಯಾಗಲು, ಆ ನೋವನ್ನು ಹಂಚಿಕೊಳ್ಳಲು ನೀವು ಅವರೊಂದಿಗೆ ಸಾಗಿದಿರಿ. ಶಿಲುಬೆಡಿಯಲ್ಲಿ ಯೇಸು ನರಳುವಾಗ ದೃಢ ಮನಸ್ಸನ್ನು ಪ್ರದರ್ಶಿಸಿದಿರಿ. ನಿಮ್ಮ ಪ್ರೀತಿ ಅವರೊಂದಿಗೆ ಇದೆ ಎಂಬ ಧೈರ್ಯ ನೀಡಿದಿರಿ. ಅದೇ ಶಿಲುಬೆಡಿಯಲ್ಲಿ ನಿಮ್ಮೊಂದಿಗೆ ನಾವು ನಿಂತು ಯೇಸು ಸ್ವಾಮಿಯ ನೋವನ್ನು ಧ್ಯಾನಿಸುತ್ತಾ ನಮ್ಮ ಸಂಸಾರದ ಹಡಗು ಅಲೆಗಳಿಗೆ ಸಿಕ್ಕಿ ಏರುಪೇರಾದಾಗ ಆ ದುಃಖವನ್ನು ಸಹನೆಯಿಂದ ಸಹಿಸಿಕೊಳ್ಳಲು ನಮಗೆ ನಿಮ್ಮ ಅಭಯವನ್ನು, ಸಹಾಯವನ್ನು ನೀಡಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ. ಯೇಸು ಸ್ವಾಮಿಯ ಶಿಲುಬೆಯನ್ನು ಹೊರಲು ಸಿರೇನ್ಯದ ಸಿಮೋನ ಸಹಾಯ ಮಾಡುತ್ತಾನೆ.
ಶಿಲುಬೆ ಹೊರಿಸಿದರು. ಸ್ವಾಮಿ ಯೇಸು ಮೌನವಾಗಿದ್ದರು. ಸ್ವಾಮಿ ಪರರ ಸಹಾಯವನ್ನು ಅಂಗೀಕರಿಸಲು ಕಾರಣವಿತ್ತು. ನಾವು ಮಾಡಿದ ಪಾಪಕ್ಕಾಗಿ ನಾವೇ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳಿಂದ ಬರುವ ನೋವು ಕಷ್ಟಗಳನ್ನು ನಾವು ಹೊರಬೇಕು ಎಂಬುದೇ ಅವರ ಇಚ್ಛೆಯಾಗಿದೆ. ಅವರು ಗುಡಿಯನ್ನು ಒಪ್ಪಿಕೊಂಡ ಕಹಿಯಾದ ಪಾನದಲ್ಲಿ ನಾವು ಪಾಲುಗಾರರಾಗಲೇಬೇಕು. ಈ ಶಿಲುಬೆ ನಮ್ಮದೇ ಎಂಬ ಅರಿವಾಗಬೇಕು. ಪ್ರಾರ್ಥನೆ. ನಮ್ಮ ಗುರುವು ಮಾರ್ಗದರ್ಶಕರೂ ಆದ ಪ್ರಭು ಯೇಸು ಕಷ್ಟವೆಂಬ ಪಾತ್ರೆಯಲ್ಲಿ ಕಹಿಯಾದ ಎಲ್ಲಾ ಪಾಪವನ್ನು ತಾವೇ ಕುರಿತು ನಮ್ಮ ನೋವನ್ನು ಕಡಿಮೆ ಮಾಡಿ ಅದರಲ್ಲಿ ಕಿಂಚಿತ್ತು ಪಾಲನ್ನು ಮಾತ್ರ ನಮಗೆ ಉಳಿಸಿದ್ದೀರಿ. ನಿಮ್ಮ ಪ್ರೀತಿ ಆಧಾರಕ್ಕೆ ನಾವು ಎಷ್ಟೋ ಋಣಿಗಳಾಗಿದ್ದೇವೆ. ನೀವು ನಮಗೆ ಬಿಟ್ಟು ಹೋಗಿರುವ ಕಷ್ಟಗಳ ಕಿಂಚಿತ್ತು ಪಾಲನ್ನು ನಾವು ತಳ್ಳಿಬಿಡದೆ ಸಂತೋಷದಿಂದ ಈ ಕಹಿ ಪಾನವನ್ನು ಕುಡಿದು ಒಂದು ದಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಾಶ್ವತ ಅಮೃತಪಾನ ಕುಡಿಯುವ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆ ಕಡೆ ಹೇಳ್ತೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಶಾಶ್ವತ ಕಂಗೊಳಿಸುವ ದೇವಕುಮಾರನ ಆ ಪೂಜ್ಯ ಮುಖ ಪ್ರೇಷಿತರಿಗೆ ದಿವ್ಯ ದರ್ಶನ ನೀಡಿ ಪ್ರೀತಿಯ ಮುಖ ಇಂದು ಧೂಳು, ಬೆವರು, ರಕ್ತದಿಂದ ಮಲಿನವಾಗಿದೆ. ಅದನ್ನು ಒರೆಸಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ನೋಡಿ ಸಹಿಸಲಾಗದ ವೆರೋನಿಕಾ ದೈವ ಪ್ರೀತಿಯಿಂದ ಪ್ರೇರಣೆಗೊಂಡು ಯಾರಿಗೂ ಅಂಜದೆ ಆ ಕ್ರೂರ ಸಿಪಾಯಿಯ ಮಧ್ಯೆಯೂ ನುಗ್ಗಿ ಸ್ವಾಮಿಯ ಮುಖವನ್ನು ಶುದ್ಧವಾದ ಬಟ್ಟೆಯಿಂದ ಒರೆಸುತ್ತಾಳೆ. ಯೇಸು ಸ್ವಾಮಿಗೆ ಕಿಂಚಿತ್ತಾದರೂ ಸಾಂತ್ವನ ನೆಮ್ಮದಿ ನೀಡುತ್ತಾಳೆ. ಈ ಪ್ರೇಮದ ಕಾರ್ಯಕ್ಕೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಸುಂದರ ಛಾಯೆ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಪ್ರಾರ್ಥನೆ. ಸೌಂದರ್ಯ ಸ್ವರೂಪರಾದ ಪ್ರಭು ಯೇಸುವೆ, ತಮ್ಮ ನೋವಿನಲ್ಲೂ ಕಷ್ಟದ ಗಳಿಗೆಯಲ್ಲೂ ನಮ್ಮ ಮೇಲೆ ನಿಮಗೆ ಎಷ್ಟು ಪ್ರೀತಿ, ಆ ಪ್ರೀತಿಯೇ ನಿಮ್ಮನ್ನು ಸಾವಿನೆಡೆಗೆ ಕೊಂಡೊಯ್ಯುತ್ತಿದ್ದರು. ಯೆಶಾಯ ಪ್ರವಾದಿ ಹೇಳುವಂತೆ ನಿಮ್ಮಲ್ಲಿ ಈಗ ಅಲಂಕಾರವೂ ಆಕಾರವೂ ಇಲ್ಲದಿದ್ದರೂ ನಿಮ್ಮನ್ನು ಪ್ರೀತಿಸುವವರಿಗೆ ಎಂಥ ಪ್ರತಿಫಲವನ್ನು ನೀಡುತ್ತೀರಿ. ಆದ್ದರಿಂದ ನಾವು ನಿಮ್ಮನ್ನು ಎಷ್ಟು ಪ್ರೀತಿಸಿದರೂ ಆರಾಧನೆ ಸ್ತುತಿ ಸಲ್ಲಿಸಿದರೂ ಅದು ಸಮನಾಗಲಾರದು. ನೀಚ ಕೆಲಸಗಳನ್ನು ಲಜ್ಜೆಯಿಲ್ಲದೆ ಮಾಡುವ ನಾವು ನಮ್ಮ ಹೀನ ಗುಣಕ್ಕೆ ಏಸಿ ಮನ ಪರಿವರ್ತನೆ ಹೊಂದಿ ನಿಮ್ಮ ಮೇಲೆ ಕೃತಜ್ಞತಾ ಸ್ನೇಹವಿರಿಸುವಂತೆಯೂ
ನಮ್ಮ ಪಾಪದಿಂದ ಕುಂದಿ ಹೋಗಿರುವ ನಮ್ಮ ಆಧ್ಯಾತ್ಮಿಕ ಸೌಂದರ್ಯವನ್ನು ಮತ್ತೆ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ. ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ಇಂದು ನಮಗೆ ನೀಡಿರಿ. ನಮಗೆ ಕೆಟ್ಟ ಮಾಡುವವರನ್ನು ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಕೈಗೊಳ್ಳಬೇಡಿ, ನಮೋ ಮನೆಯವರ ಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಯದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ, ಶಿಲುಬೆಯ ಭಾರದಿಂದ ಯೇಸು ಸ್ವಾಮಿ ಎರಡನೆಯ ಸಾರಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದೇವರು ಮಾನವನಾಗಿ ಜನಿಸಿದರು. ಮಾನವನ ಕಷ್ಟಗಳನ್ನು ಹೊತ್ತು ಮಾನವನನ್ನು ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಅವನಿಗೆ ದೇವನ ರೂಪವನ್ನು ಮರಳಿ ಕೊಡಲು ತಾವೇ ಕಷ್ಟಗಳನ್ನು ಹೊತ್ತರು. ಕೊಲೆ ಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟುಗಳನ್ನು ತಿಂದರು. ನೋವಿಗೆ ನೆಲಕ್ಕೆ ಬಿದ್ದರು, ಎದ್ದು ನಡೆದರು. ನಮ್ಮ ಅವಿಶ್ವಾಸದಿಂದ ಬಲಹೀನತೆಯಿಂದ ನಾವು ಪಾಪದಲ್ಲಿ ಬೀಳುತ್ತೇವೆ. ಆದರೆ ದೇವರ ಶಕ್ತಿಯಲ್ಲಿ ವಿಶ್ವಾಸವಿಟ್ಟು ದೃಢ ಪ್ರತಿಜ್ಞೆಯಿಂದ ಮುನ್ನಡೆಯಬೇಕೆಂದು ಚಿನ್ನಕ್ಕರಗಿ ಶುದ್ಧವಾಗುವಂತೆ ಕಷ್ಟಗಳೆಂಬ ಮಳೆಯಲ್ಲಿ ಬೆಂದು ಬಿಸಿಲಿನ ಬೇಗೆಯಲ್ಲಿ ಬೆಂದು ನಾವು ಪರಿಶುದ್ಧರಾಗಬೇಕೆಂದು ಪ್ರಭು ಯೇಸು ನಮಗೆ ಮಾರ್ಗ ತೋರುತ್ತಾರೆ. ಪ್ರಾರ್ಥನೆ. ನಮ್ಮ ಶಕ್ತಿಯೂ ಭರವಸೆಯೂ ಆದ ಪ್ರಭು ಯೇಸುವೆ, ಅಬಲರಾದ ನಾವು ಪದೇ ಪದೇ ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡಿರಿ ಸ್ವಾಮಿ. ನಮ್ಮ ಬಲಹೀನತೆ ಕೆಟ್ಟ ಚಟಗಳು ನಮ್ಮನ್ನು ಕುಗ್ಗಿಸಿದಂತೆ ಮಾಡಿರಿ ಸ್ವಾಮಿ. ಈ ಪ್ರಯತ್ನದಲ್ಲೂ ಸೋತರು ಧೃತಿಗೆಡದೆ ಎದ್ದು ನಡೆಯುವಂತೆ ದೃಢ ಮನಸ್ಸನ್ನು ನೀಡಿರಿ. ನಮ್ಮ ಜೀವನದ ಕೊನೆಯಲ್ಲಿ ನಾವು ಶಾಶ್ವತ ನರಕ ಯಾತನೆಯನ್ನು ತಪ್ಪಿಸಿಕೊಂಡು ಸ್ವರ್ಗದ ಸುಖವನ್ನು ಅನುಭವಿಸಲು ಈ ಜೀವನದ ಎಲ್ಲ ಕಷ್ಟಗಳನ್ನು ಸಹನೆಯಿಂದ ಒಪ್ಪಿಕೊಳ್ಳಲು ಬೇಕಾದ ವರವನ್ನು ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
ಪ್ರಲಾಪಿಸ ಮಾಡಿರಿ. ಎಂಟನೆಯ ಸ್ಥಳ. ತಮ್ಮನ್ನು ನೋಡಿ ಕಣ್ಣೀರಿಡುತ್ತಿದ್ದ ಸ್ತ್ರೀಯರಿಗೆ ಸ್ವಾಮಿ ಯೇಸು ಸಾಂತ್ವನ ನೀಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವೆ, ನಿಮ್ಮ ಸ್ವಾಮಿಯನ್ನು ಎಳೆದೊಯ್ಯುವ ಸೈನಿಕರ ಕ್ರೂರತೆಯನ್ನು, ಕೊಲ್ಲಲು ಕಾತರಿಸುವ ಯಹೂದ್ಯರ ಆತುರವನ್ನು ಲೆಕ್ಕಿಸದೆ ಯೇಸು ಸ್ವಾಮಿಯ ನೋವಿಗೆ, ಕ್ರೂರ ಚಿತ್ರಹಿಂಸೆಗೆ ಅನುಕಂಪ ಸೂಚಿಸುತ್ತಾ ಜೆರುಸಲೇಮಿನ ಅನೇಕ ಸ್ತ್ರೀಯರು ಅವರನ್ನು ಹಿಂಬಾಲಿಸುತ್ತಾರೆ. ಅವರನ್ನು ಕಂಡ ಸ್ವಾಮಿಯ ಮನಸ್ಸು ಕರಗುತ್ತದೆ. ತಮ್ಮ ನೋವನ್ನು ಮರೆತು ಅವರನ್ನು ಸಮಾಧಾನ ಪಡಿಸುತ್ತಾರೆ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರೇ, ನನಗಾಗಿ ಅಳಬೇಡಿರಿ, ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಹಸಿ ಮರಕ್ಕೆ ನೀವು ಹೀಗೆ ಮರುಕ ತೋರಿದರೆ ಒಣ ಮರಕ್ಕೆ ಇನ್ನೇನು ಮಾಡುವಿರಿ ಎಂದರು. ಹೌದು, ನಮ್ಮ ಪಾಪಗಳನ್ನು ಹೊತ್ತು ಅವರಿಗಾಗಿ ನಾವು ಇಷ್ಟು ಅತ್ತರೆ ಆ ಪಾಪಗಳನ್ನು ಮಾಡಿರುವ ನಾವು ಇನ್ನೆಷ್ಟು ಅಳಬೇಕು. ಆದ್ದರಿಂದ ನಮ್ಮ ಪಾಪಗಳಿಗಾಗಿ, ಆ ಪಾಪಗಳಿಂದ ನಮಗೆ ಬರುವ ದುರ್ಗತಿಗಾಗಿ ನಾವು ದುಃಖಿಸೋಣ. ಪ್ರಾರ್ಥನೆ. ನಮ್ಮ ಪ್ರೀತಿಗಾಗಿ ಪ್ರಾಣಾರ್ಪಣೆ ಮಾಡಿದ ನೊಂದವರಿಗೆ, ಅಳುವವರಿಗೆ ಉಪಶಮನ ನೀಡುವ ಸ್ವಾಮಿಯೇ, ಈ ಜೀವನದ ಕಷ್ಟ ದುಃಖದಿಂದ ಕುಗ್ಗಿ ಹೋಗಿರುವ ನಮ್ಮ ಮನಸ್ಸಿಗೆ ಸಮಾಧಾನದ ಮಾತುಗಳನ್ನು ನುಡಿಯಿರಿ. ಇತರರ ನೋವಿನಲ್ಲಿ ಅನುಕಂಪ ತೋರುವ ಮನೋಭಾವವನ್ನು ನಮಗೆ ನೀಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರಂತೆ ನಿಷ್ಠೆಯಿಂದ ನಾವು ನಿಮ್ಮನ್ನು ಹಿಂಬಾಲಿಸುವಂತೆಯೂ, ನಿಮ್ಮ ಪ್ರೀತಿಯನ್ನು, ಶಾಂತಿಯನ್ನು ಪಡೆದು ಪ್ರಾಮಾಣಿಕ ಬದುಕಿನ ನಂತರ ನಿತ್ಯ ಜೀವ ಪಡೆಯುವಂತೆಯೂ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದಿನ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಳಿದ ನಮ್ಮನ್ನು ರಕ್ಷಿಸಿರಿ. ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನದ ದೇವಮಾತೆ, ಪಾಪಗಳ ಬದಲಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಒಂಬತ್ತನೆಯ ಸ್ಥಳ. ಕಲ್ವಾರಿ. ಒಂಬತ್ತನೆಯ ಸ್ಥಳ. ಕಲ್ವಾರಿ ಬೆಟ್ಟದ ತುದಿಯಲ್ಲಿ 3ನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮ ಪ್ರಿಯ ದೇವಕುಮಾರರು ನಾವು ಸ್ತುತಿಸಿ ಆರಾಧಿಸುವ ಪ್ರಭು ಯೇಸು ತಮ್ಮ ಅಂತಿಮ ಬಲಿಗೆ ಕಲ್ವಾರಿ ಬೆಟ್ಟಕ್ಕೆ ಏರುತ್ತಿದ್ದಾರೆ.
ನಾವು ಬಲಿಯಾಗಿ ದೇವರಿಗೆ ಅರ್ಪಿತವಾಗಬೇಕಾದ ಸ್ಥಳವನ್ನು ಅವರು ನೋಡುವಾಗ ಆ ಸಾವಿನ ಭೀಕರತೆಯನ್ನು ಅಲ್ಲಿಗೆ ನೋಡಲು ದೈಹಿಕ ಶಕ್ತಿಯನ್ನು ಕಳೆದುಕೊಂಡು ಮತ್ತೆ ನೆಲಕ್ಕೆ ಬೀಳುತ್ತಾರೆ. ನಿಷ್ಪ್ರಯೋಜಕರಾದ ನಮಗಾಗಿ ಅವರ ರಕ್ತ ಹರಿಯುತ್ತದೆ. ನಾವು ಪಾಪ ಮಾಡಿದಾಗಲೆಲ್ಲ ಮುಂದೆ ಪಡಬೇಕಾದ ಕಷ್ಟವನ್ನು ಅವರು ನಮಗೆ ನೆನಪಿಸುತ್ತಾರೆ. ಅದೇ ದುಃಖ ಸಾಗರದಲ್ಲಿ ಮುಳುಗಿ ನೋವನ್ನು ಸಹಿಸಲಾಗದೆ ಮತ್ತೆ ನೆಲಕ್ಕೆ ಬೀಳುತ್ತಾರೆ. ಪ್ರಾರ್ಥನೆ. ಪ್ರೇಮದಾತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೆ, ನಾವು ಪದೇ ಪದೇ ಮಾಡುವ ಪಾಪಗಳಿಂದ ನಿಮ್ಮನ್ನು ನೆಲಕ್ಕೆ ಬೀಳುವಂತೆ ಮಾಡಿದ್ದೇವೆ. ನಮ್ಮನ್ನು, ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ನಿಮ್ಮ ಈ ಘೋರ ಕಷ್ಟಗಳನ್ನು ನೋಡಿ ನಿಮ್ಮಂತೆ ನಾವು ಅನುಭವಿಸಬೇಕಾದ ಕಠಿಣ ಯಾತನೆಯನ್ನು ಅರಿತು ಪಾಪಗಳನ್ನು ದ್ವೇಷಿಸುವಂತೆ ಮಾಡಿರಿ. ಪಾಪಗಳಿಂದ ಬಿಡುಗಡೆಯಾದ ನಾವು ಪುಣ್ಯ ಫಲಗಳನ್ನು ಪಡೆಯುವಂತೆಯೂ ನಿಮ್ಮ ದಿವ್ಯ ದರ್ಶನವನ್ನು ಕಾಣುವ ಮೋಕ್ಷ ಭಾಗ್ಯವನ್ನು ಅನುಭವಿಸುವಂತೆಯೂ ಕೃಪೆ ತೋರಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನೀವು ಮನೆಯವರ ಪುಸ್ತಕದ ಪುಣ್ಯ ಪ್ರಭು ನಿಮ್ಮಲ್ಲಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿ ಈಗಲೂ ನಿಮ್ಮ ಮರಣದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನನ್ನ ಮೇಲೆ ದಯತೋರಿ ಸ್ವಾಮಿ, ನನ್ನ ಮೇಲೆ ದಯತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹತ್ತನೆಯ ಸ್ಥಳ. ಸೈನಿಕರು ಯೇಸುಸ್ವಾಮಿಯ ಬಟ್ಟೆಗಳನ್ನು ಸುಲಿದು ಅವರನ್ನು ಬೆತ್ತಲೆಯಾಗಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವಧಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯು ಬಲಿಯ ಸ್ಥಳವನ್ನು ಮುಟ್ಟಿತು. ಯೇಸುವನ್ನು ಶಿಲುಬೆಗೆ ಇರಿಸಲು ಕ್ರೂರ ಸಿಪಾಯಿಗಳು ಅವರ ಬಟ್ಟೆಗಳನ್ನು ಕಳಚಿ ಅವರನ್ನು ಬೆತ್ತಲಾಗಿಸುತ್ತಾರೆ. ಜನಸಂದಣಿಯ ಮುಂದೆ ಅವಮಾನವಾದರೂ ಸ್ವಾಮಿ ಮೌನವಾಗಿ ನಿಲ್ಲುತ್ತಾರೆ. ರಕ್ತದಿಂದ ಒದ್ದೆಯಾಗಿ ಚರ್ಮದೊಂದಿಗೆ ಅಂಟಿಕೊಂಡಿದ್ದ ಬಟ್ಟೆಗಳನ್ನು ಸುಲಿಯುವಾಗ ಚರ್ಮವೂ ಸೀಳಿ ಬರುತ್ತದೆ. ಗಾಯಗಳು ಒಡೆದು ರಕ್ತ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಅನುಭವಿಸಿದ ಚಾಟಿಯ ಏಟು, ಮುಳ್ಳಿನ ಕಿರೀಟ, ಒಡೆದ ತಲೆಯ ಏಟು ಮತ್ತೆ ಅನುಭವಿಸಿದಂತೆ ಆಗುತ್ತದೆ. ಇದೆಲ್ಲವನ್ನು ನೋಡಿಯಾದರೂ ನಮ್ಮ ಪಾಪಗಳನ್ನು ತ್ಯಜಿಸಿ ನಮ್ಮ ದುರ್ನಡತೆಯನ್ನು ವರ್ಜಿಸಿ ಬಿಡೋಣ. ಪ್ರಾರ್ಥನೆ. ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ವಧಸ್ಥಾನಕ್ಕೆ ಬಂದು ಸೇರಿದ್ದೀರಿ. ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಇಡುತ್ತೇವೆ, ತಾಳ್ಮೆ ಕಳೆದುಕೊಳ್ಳುತ್ತೇವೆ, ಕೋಪಗೊಳ್ಳುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿ ಮತ್ತು ತಾಳ್ಮೆಯನ್ನು ಕಲಿತುಕೊಳ್ಳುವಂತೆ ಮಾಡಿರಿ. ನಾಚಿಕೆಯಾಗುವಂಥ ನಮ್ಮ ಪಾಪಗಳಿಂದ ನಿಮ್ಮ ಅಮೂಲ್ಯ ಪ್ರೀತಿಯನ್ನು, ವರಪ್ರಸಾದವನ್ನು ಕಳೆದುಕೊಂಡಿದ್ದೇವೆ. ಪಾಪಿಗಳಾದ ನಮ್ಮೆಲ್ಲರ ರಕ್ಷಕರೇ,
ನಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನು ನಮ್ಮ ಪ್ರಾರ್ಥನೆ, ಉಪವಾಸ, ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಮನೆಯವರ ಉತ್ಸಾಹದ ಪುಣ್ಯೆ ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹನ್ನೊಂದನೆಯ ಸ್ಥಳ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ತೂಗಿಸಿ ಮೊಳೆಗಳಿಂದ ಕೈಕಾಲುಗಳನ್ನು ಜಡಿಯುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಮ್ಮ ಹೃದಯದ ಕೋಮಲೆಗಿಂತ ಹೆಚ್ಚು ಕೋಮಲವಾಗಿತ್ತು ಪ್ರಭುವಿನ ದೇಹ. ಕೋಮಲವಾದ ಪ್ರಭುವನ್ನು ಕ್ರೂರ ಬಂಟರು ನೆಲಕ್ಕೆ ದಬ್ಬಿ ಶಿಲುಬೆಗೆ ಜಡಿಯುತ್ತಾರೆ. ಕೈಕಾಲುಗಳಿಗೆ ಮೂಳೆಗಳನ್ನು ಜಡಿಯುವಾಗ ಅವರ ಮಾಂಸ ಸೀಳಿ ಎಲುಬುಗಳು ನುಚ್ಚು ನೂರಾಗಿ ನರಗಳು ಕಿತ್ತು ಹೋಗಿ ಇದ್ದ ಅಲ್ಪ ಸ್ವಲ್ಪ ರಕ್ತವು ಹರಿದು ಹೋಗುತ್ತದೆ. ಸಾವಿಗಿಂತ ಭೀಕರವಾದ ಈ ಚಿತ್ರ ಹಿಂಸೆಯನ್ನು ಕಂಡರೂ ಸ್ವಾಮಿಯ ಸಹಾಯಕ್ಕೆ ಬರಲು ಯಾರೂ ಸಿದ್ಧರಿಲ್ಲ. ಸಂತೈಸಲು ಮುಂದೆ ಬರುತ್ತಿಲ್ಲ. ಅವರು ಏಕಾಂಗಿಯಾಗಿ ಅನುಭವಿಸುತ್ತಿರುವ ನೋವನ್ನು ಅರಿಯದ ನಾವು ಅದನ್ನು ವರ್ಣಿಸಲು ಹೇಗೆ ತಾನೇ ಸಾಧ್ಯವಾಗುತ್ತದೆ? ಪ್ರಾರ್ಥನೆ. ಓ ನನ್ನ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ಮನುಷ್ಯನಾಗಿ ಹುಟ್ಟಿ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮ ಸ್ಥಿತಿಗತಿಗಳನ್ನು ಹಂಚಿಕೊಂಡ ನಿರಪರಾಧಿ ಸ್ವಾಮಿ ಯೇಸುವನ್ನು ಶಿಕ್ಷೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತರೇ, ಸ್ವಾಮಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನಮಗೆ ಇನ್ನಾದರೂ ತಿಳಿಯಲಿ. ಆ ಪ್ರೀತಿಯನ್ನು ಇನ್ನಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪರಿವರ್ತನೆ ಹೊಂದಲು ಈ ಲೋಕದ ಸ್ವಾರ್ಥ, ಮೋಹ, ಕಾಮ, ಕ್ರೋಧಗಳ ಅಂಶಗಳಿಗೆ ಒಳಗಾಗದೆ ಮನಪರಿವರ್ತನೆ ಹೊಂದಲು ಇನ್ನಾದರೂ ಪಣ ತೋಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮ್ಮ ಮರಿಯ ರಕ್ತಸಾದ ಭೂಮಿಯೇ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದಾನ ಮಾಡಿ
ಜೀವದಾತರಾದರು. 12ನೆಯ ಸ್ಥಳ, ಶಿಲುಬೆ ಮೇಲೆ 3 ತಾಸು ಬಳಲಿದ ಯೇಸು ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಸ್ವಾಮಿ ಯೇಸು, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ತ್ಯಾಗಮೂರ್ತಿ ಯೇಸು ಸ್ವಾಮಿ 3 ತಾಸು ಶಿಲುಬೆಯ ಮೇಲೆ ನೇತಾಡಿದರು. ತಮ್ಮನ್ನು ಈ ಗತಿಗೆ ತಂದವರನ್ನು ನೋಡಿ, ತಂದೆಯೇ, ಇವರನ್ನು ಕ್ಷಮಿಸಿರಿ ಎಂದರು. ಕಳ್ಳರಿಗೊಬ್ಬರಿಗೆ ನಡೆದ ವಾಗ್ವಾದದಲ್ಲಿ ತಮ್ಮನ್ನು ಬೇಡಿಕೊಂಡ ಕಳ್ಳನಿಗೆ, ಇಂದೇ ನೀನು ನನ್ನ ಸಂಗಡ ಸ್ವರ್ಗದಲ್ಲಿರುವಿ ಎಂದರು. ತಮ್ಮ ಪ್ರೀತಿಯ ತಾಯಿಯನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗನು ಎಂದು, ತಮ್ಮ ಪ್ರೇಷಿತ ಯೋವಾನನನ್ನು ಕಂಡು, ಇಗೋ ನಿನ್ನ ತಾಯಿ ಎಂದು ಅವರ ಕೈಗೆ ಒಪ್ಪಿಸಿಕೊಟ್ಟರು. ಎಲ್ಲವೂ ನೆರವೇರಿತು ಎನಿಸಿದಾಗ ಕಣ್ಣೆತ್ತಿ, ತಂದೆಯೇ, ಇಗೋ ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ ಎಂದು ಪ್ರಾಣ ಬಿಟ್ಟರು. ಪಾಪಿಯೇನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಪಾಪಿಯೇನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯು ಹಬ್ಬಿದ, ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯು ಹಬ್ಬಿದ ಪರಮತ್ಯಾಗಿ ಯೇಸು, ನಿಮಗೆ ಮಣಿವೆನ ಸದಾ. ಪರಮತ್ಯಾಗಿ ಯೇಸು, ನಿಮಗೆ ಮಣಿವೆನ ಸದಾ. ಪಾಪಿಯೇನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ, ನಿಮಗೆ ವಂದನೆ ಸದಾ. ದೇವಕುಮಾರ ಪ್ರಾಣತ್ಯಾಗ ಮಾಡಿದ ಈ ಸಂದರ್ಭದಲ್ಲಿ ಪ್ರಕೃತಿ ಎಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತದೆ. ಸೂರ್ಯಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಒಡೆದು ಸೀಳಿ ಹೋಗುತ್ತವೆ. ಭೂಮಂಡಲದ ಪ್ರಕೃತಿಯೆಲ್ಲ ತನ್ನ ಸೃಷ್ಟಿಕರ್ತರು ನಿಧನರಾಗುವುದನ್ನು ಕಂಡು ಕಣ್ಣೀರಿಡುವಂತೆ ಕಾಣುತ್ತದೆ. ಪ್ರಾರ್ಥನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕಂಡು ಪ್ರಲಾಪಿಸುವ ಈ ಸಮಯದಲ್ಲಿ ನಾವು ಮಾತ್ರ ದುಃಖಿಸದೆ ಹೇಗಿರಲು ಸಾಧ್ಯ? ನಮ್ಮ ಪಾಪಗಳಿಗಾಗಿ ತಾವು ಅನುಭವಿಸಿದ ವೇದನೆಗೆ, ಮರಣದಂಡನೆ ನಿಜವಾಗಿಯೂ ನಾವು ದುಃಖಿಸಬೇಕಾಗಿದೆ. ನಮ್ಮ ಪಾಪದ ಘೋರ ಪರಿಣಾಮ ಎಷ್ಟೆಂದು ಇದರಿಂದ ನಮಗೆ ಅರಿವಾಗುತ್ತದೆ. ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮನ್ನು ನಿಮ್ಮೊಡನೆ ಒಂದಾಗಿಸಲು ನಿಮ್ಮ ಪಾದಗಳು ಕಟ್ಟಿವೆ. ನಮ್ಮನ್ನು ಆದರಿಸಿ ಅಪ್ಪಿಕೊಳ್ಳಲು ನಿಮ್ಮ ಕರಗಳು ಚಾಚಿವೆ. ನಮ್ಮ ಮೇಲೆ ನಿಮ್ಮ ವರಪ್ರಸಾದ ಸುರಿಸಲು ನಿಮ್ಮ ಹೃದಯ ತೆರೆದಿದೆ. ನಾವು ಮನತಿರುಗಿ ನಿಮ್ಮೆಡೆಗೆ ಬರಲು ನಿಮ್ಮ ತಲೆಬಾಗಿ ನಮ್ಮನ್ನು ಕರೆಯುತ್ತಿದೆ. ಆದ್ದರಿಂದ ನಾವು ನಿಮಗಾಗಿ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿ ಬಾಳಿ ಅಂತಿಮವಾಗಿ ನಿಮ್ಮ ಕರಗಳಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು
ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ರಭಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಾರ್ಗ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಾವು ಕೋರಿದಾಗ ನೀವು ಕಾಯಿರಮ್ಮ, ಪೂಜ್ಯ ಕನ್ಯಾ ಮಾತೆಯೇ. 13ನೇ ಸ್ಥಳ, ಶಿಲುಬೆಯಲ್ಲಿ ಇಳಿಸಿದ ಯೇಸುವಿನ ಶರೀರವನ್ನು ಮಾತೆಯ ಮಡಿಲಲ್ಲಿಡುತ್ತಾರೆ. ಸ್ವಾಮಿ ಯೇಸು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಧ್ಯಾನ. ತನ್ನ ಪ್ರಿಯ ಮಗನು ತನ್ನ ಕಣ್ಣ ಮುಂದೆಯೇ ಪ್ರಾಣ ಬಿಟ್ಟಾಗ ಆ ಪೂಜ್ಯ ಮಾತೆ ಪಟ್ಟ ನೋವು ಎಷ್ಟಿರಬಹುದು ಎಂದು ಯೋಚಿಸೋಣ. ಪ್ರಾಣ ಕಳೆದುಕೊಂಡ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಕೆಳಗಿಳಿಸಿ ಆಕೆಯ ಮಡಿಲಲ್ಲಿರಿಸಿದಾಗ ಆಕೆ ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ತನ್ನ ಮಗನು ನೋವನ್ನು ಅನುಭವಿಸುತ್ತಿದ್ದಾಗ ಅಪ್ಪಿಕೊಳ್ಳಲಾಗದ ಆ ದೇಹವನ್ನು ಆ ಮಾತೆ ಈಗ ಅಪ್ಪಿಕೊಳ್ಳುತ್ತಾಳೆ. ತನ್ನ ಮಗ ಯೇಸುವಿನ ಮುಖವು ಬಾಡಿ ಹೋಗಿದೆ, ಕಣ್ಣುಗಳು ಮುಚ್ಚಿವೆ, ತಿವಿದಿರುವ ಎದೆಯ ಪಾರ್ಶ್ವದಿಂದ ರಕ್ತವು ನೀರು ಹರಿದು ಬರುತ್ತಿದೆ, ಕೈಕಾಲುಗಳು ತೂತಾಗಿ ಎಲುಬು ಮಾಂಸ ಕಾಣುತ್ತಿದೆ. ಇದೆಲ್ಲ ನೋಡುವಾಗ ಆ ಮಹಾತಾಯಿ ತನ್ನ ಸ್ವಂತ ಮರಣಕ್ಕಿಂತ ಹೆಚ್ಚು ನೋವನ್ನು ಅನುಭವಿಸಿದರು. ಪ್ರಾರ್ಥನೆ. ಶೋಕಭರಿತರಾದ ವ್ಯಾಕುಲ ದೇವಮಾತೆಯೇ, ನಮ್ಮ ಮೇಲೆ ಮರುಕ ತೋರಿರಿ. ನಿಮ್ಮ ಪ್ರಿಯ ಕುಮಾರರನ್ನು ಶಿಲುಬೆಗೇರಿಸಿದ್ದು, ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದದ್ದು ನಮ್ಮ ಪಾಪಗಳೇ. ನಾವು ಪಾಪ ಮಾಡಿದ್ದೇವೆ, ನಮ್ಮ ಮೇಲೆ ಕೋಪ ಮಾಡದೆ ನಮ್ಮನ್ನು ಕ್ಷಮಿಸಿರಿ ತಾಯೇ. ನಮಗಾಗಿ ಪ್ರಾರ್ಥಿಸಿ ನಾವು ಪಾಪ ವಿಮೋಚನೆ ಪಡೆಯುವಂತೆ ಅನುಗ್ರಹಿಸಿರಿ. ಇನ್ನು ಮೇಲೆ ನಾವು ಪಾಪ ಮಾಡದೆ ನಿಮ್ಮ ನೋವಿಗೆ ಕಾರಣರಾಗದೆ ಬಾಳುತ್ತೇವೆಂದು, ನಿಮ್ಮ ಕುಮಾರರನ್ನು ಆರಾಧಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ. ನಿಮ್ಮ ಈ ನೋವನ್ನು ನಾವು ಸದಾ ನೆನಪಿಟ್ಟುಕೊಂಡು ನಮ್ಮ ಹೃದಯವು ಆ ನೆನಪಿನಿಂದ ಪ್ರಸಿದ್ಧವಾಗಿ ಬಾಳುವಂತೆ ಅದನ್ನು ಮುಟ್ಟಿ ಆಶೀರ್ವದಿಸಿರಿ ತಾಯೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ರಭಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ವಿಶ್ವಾಸಿಗಳ ಆತ್ಮಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮ್ಮ ದೇಹ ಧೂಳಾದಾಗ ಧೈರ್ಯದಿಂದ ಆತ್ಮಕ್ಕೆ ನೀಡಿ ಸ್ವರ್ಗ ಶೋಭೆಯ. 14ನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಸಮಾಧಿಯಲ್ಲಿಟ್ಟು ಹಿಂದಿರುಗುತ್ತಾರೆ. ಸ್ವಾಮಿ ಯೇಸು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಧ್ಯಾನ. ಎಲ್ಲ ಮುಗಿದಿತ್ತು.
ವ್ಯಾಕುಲ ಮಾತೆಯ ಕಣ್ಣೀರು ಬತ್ತಿತ್ತು. ತನ್ನ ಮಗ ಇನ್ನು ಎಷ್ಟೋ ಸಾಧಿಸುವುದಿದೆ ಎಂದು ಆ ತಾಯಿ ಅರಿತಿದ್ದರು. ಈ ಸಾವು ಕೊನೆಯಲ್ಲ ಎಂದು ತಿಳಿದಿತ್ತು. ಮಾತೆಯ ಮಡಿಲಿನಿಂದ ಶರೀರವನ್ನು ತೆಗೆದುಕೊಂಡ ಶಿಷ್ಯರು ಶುಭ್ರ ಬಟ್ಟೆಯಿಂದ ಅದನ್ನು ಹೊದಿಸಿ ಅರಿಮತೆಯ ಜೋಸೆಫನು ನೀಡಿದ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮಪೂಜ್ಯ ಶರೀರವು 3 ದಿನಗಳವರೆಗೂ ಅದೇ ಸಮಾಧಿಯಲ್ಲಿ ಇರುತ್ತದೆ. ಮಾನವನ ಎಲ್ಲಾ ಪಾಪಗಳು, ದೋಷಗಳು ಆ ಪಾರ್ಥಿವ ಶರೀರದೊಂದಿಗೆ ಆ ಕತ್ತಲ ಸಮಾಧಿಯಲ್ಲಿ ಕರಗಿ ಹೋಗಿ ಮನುಷ್ಯರ ಬದುಕಿಗೆ ಹೊಸ ಪುಣ್ಯವನ್ನು ತಂದುಕೊಡುತ್ತದೆ. ಪ್ರಾರ್ಥನೆ. ಓ ನನ್ನ ರಕ್ಷಕರೇ, ಎಂದೋ ಒಂದು ದಿನ ನಾವು ಸಹ ಇದೇ ತರಹ ಸಮಾಧಿಯಲ್ಲಿ ಮುಚ್ಚಲ್ಪಡುತ್ತೇವೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ ಎಂದು ನಮಗೆ ತಿಳಿಯದು. ತಮಗೆ ಮಾತ್ರ ತಿಳಿದಿದೆ ಸ್ವಾಮಿ. ಆದರೆ ಪಾಪದಿಂದ ಮಲಿನವಾದ ನಮ್ಮ ದೇಹ ಮಣ್ಣಿನಲ್ಲಿ ಮಣ್ಣಾಗುವಂತೆ ನಮ್ಮ ಆತ್ಮ ನಿಮ್ಮ ಸನ್ನಿಧಿ ಸೇರಲಿ. ಒಂದು ದಿನ ನಮ್ಮ ಶರೀರಗಳು ಆತ್ಮದೊಂದಿಗೆ ಪುನರುತ್ಥಾನ ಹೊಂದಿ ನಿಮ್ಮ ಸಾನ್ನಿಧ್ಯ ಸೇರಲು ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ರಭಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ಕರ್ತರೇ, ನಮ್ಮ ಜಗದ್ಗುರುಗಳಿಗೆ ಪೂರ್ಣ ಆರೋಗ್ಯವನ್ನು ದಯಪಾಲಿಸಿರಿ. ಈ ಧರ್ಮಸಭೆಯನ್ನು ನಿಮ್ಮ ಹೆಜ್ಜೆಗಳಲ್ಲಿ ಮುಂದುವರಿಸುತ್ತಾ ಬರುವ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಅವರಿಗೆ ಶಕ್ತಿ ನೀಡಿರಿ. ನಿಮ್ಮ ಅನುಗ್ರಹದಿಂದ ಅವರು ನಿಮಗೆ ಪ್ರಿಯವಾದ್ದನ್ನೇ ಆಲೋಚಿಸಿ ಈಡೇರಿಸಲು ಅವರ ಮೇಲೆ ನಿಮ್ಮ ದಯೆ ತೋರಿರಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಪಾಪಗಳನ್ನು ಕ್ಷಮಿಸುವ, ನಮ್ಮನ್ನು ರಕ್ಷಿಸಿ ಕಾಪಾಡುವ ಸ್ವಾಮಿ ಯೇಸುವೆ, ನಮ್ಮನ್ನು ಬಿಟ್ಟು ಅಗಲಿರುವ ನಮ್ಮ ಬಂಧುಗಳಿಗೂ ಸ್ನೇಹಿತರಿಗೂ ನಮಗೆ ಸಹಾಯ ಮಾಡಿರುವ ಎಲ್ಲರಿಗೂ ನಿಮ್ಮ ಸ್ವರ್ಗ ರಾಜ್ಯದ ಬಾಗಿಲನ್ನು ತೆರೆದು ಅವರನ್ನು ಸೇರಿಸಿಕೊಳ್ಳಿರಿ. ಆಮೇಲೆ. ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ಪ್ರಭು ಯೇಸು ಕ್ರಿಸ್ತರೇ, ಜೀವಂತ ದೇವರ ಕುಮಾರರೇ, ನಮ್ಮ ಪಾಪಗಳಿಗಾಗಿ ಈ ಲೋಕದ ಮುಕ್ತಿಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿ ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸಿದಿರಿ. ನಾವು ಸಹ ಮೃತ ಹೊಂದಿದ ಮೇಲೆ ನಿಮ್ಮೊಂದಿಗೆ ಆ ಸ್ವರ್ಗಾನಂದವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೇ, ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೊಡನೆ ಇದ್ದು ನಮ್ಮನ್ನು ರಕ್ಷಿಸಿ ಕಾಪಾಡಿರಿ. ತಾಯೇ, ಪ್ರಭುವೇ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಣುವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸ್ ಎಂಬುವರ ಅವಯವಗಳಲ್ಲಿ ನಿಮ್ಮ ಪಂಚಗಾಯಗಳ ಪೂಜ್ಯ ಲಾಂಛನವನ್ನು ಆಶ್ಚರ್ಯಕರವಾಗಿ ತಾಕಿಸಿದಿರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ನಮ್ಮ ಜೀವನದ ಅನೇಕ ಶಿಲುಬೆಗಳನ್ನು ಪ್ರತಿದಿನವೂ ಹೊತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲಗಳನ್ನು ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಆಮೇನ್. ಕರ್ತರೆ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಕ್ಷಮಿಸಿರಿ ಕರ್ತರೆ, ನಿಮ್ಮ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿ ಸ್ವಾಮಿ. ಕ್ಷಮಿಸಿರಿ ಕರ್ತರೆ, ನಿಮ್ಮ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿ ಸ್ವಾಮಿ. ಕ್ಷಮಿಸಿರಿ ಕರ್ತರೆ, ನಿಮ್ಮ ಜನರ ಪಾಪಗಳ ಎಂದೆಂದಿಗೂ ನಮ್ಮ ಮೇಲೆ ಕೋಪವಾಗಿರಬೇಡಿ ಸ್ವಾಮಿ.
ಸುಖನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್.